ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದ ವಿಶೇಷತೆ ಏನು, ಜೊತೆಗೆ ಜಾತಕದಲ್ಲಿ ಯಾವ ದೋಷಗಳಿದ್ರೆ ಮದುವೆ ವಿಳಂಬ ಆಗತ್ತೆ ಅನ್ನೋದರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ, ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇನ್ನು ಇವತ್ತಿನ ದಿನದ ವಿಶೇಷತೆಯ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ? ಖಂಡಿತ. ಓಂ ನಮೋ ಮಹದ್ಭ್ಯೋ ನಮೋ ಋಷುಭ್ಯೋ ನಮೋ ಗುರುಭ್ಯೋ ನಮಃ. ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ವಿತಿಂ, ತಮೋರಿಂ ಸರ್ವಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಃ. ಓಂ ಸೂರ್ಯನಾರಾಯಣಾಯ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಅನ್ನದಾತರಿಗೂ, ಬೆನ್ನೆಲುಬಾದಂತಹ ಎಲ್ಲ ಸೇವಾನಿರತರಾಗಿರ್ತಕ್ಕಂತಹ ಸೇವಾ ಸೈನಿಕರಿಗೂ, ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಅನುಗ್ರಹಿಸುತ್ತಾ ನಿಮ್ಮೆಲ್ಲರ ಬದುಕು ಸನ್ಮಂಗಳದಾಯಕವಾಗಿರಲಿ ಅಂತೇಳಿ ಆ ಜಗದಂಬೆಯಲ್ಲಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ಸ್ವಸ್ತಿಶ್ರೀ ಪರಾಭವನಾಮ ಸಂವತ್ಸರೇ ಉತ್ತರಾಯಣೆ ವಸಂತ ಋತುವಿನ ವೈಶಾಖ ಮಾಸ ಶುಕ್ಲ ಪಕ್ಷದ ದಶಮಿ ತಿಥಿ ಇರತಕ್ಕಂಥದ್ದು, ಮಖಾ ನಕ್ಷತ್ರ, ಭಾನುವಾರ. ಬಹಳ ವಿಶೇಷವಾಗಿ ಸೂರ್ಯನಾರಾಯಣ ಅಂದರೆ ನಮಗೆ ಪಿತೃಕಾರಕನಾಗ್ತಾನೆ. ಈ ಪಿತೃಕಾರಕನು ಈ ದಶಮಿ ದಿವಸ ಮಖಾ ನಕ್ಷತ್ರ ಅಂತಕ್ಕಂಥದ್ದು ಕೇತುವಿನ ನಕ್ಷತ್ರ. ಯಾರ ಜಾತಕದಲ್ಲಿ ಕೇತು ಅಂದರೆ ಕಾಲಪುರುಷನ ಜಾತಕದಲ್ಲಿ ಮುಖ್ಯವಾಗಿ ದ್ವಾದಶ ಭಾವಗಳಲ್ಲಿ ಪಂಚಮ ಭಾವದಲ್ಲಿ ಕೇತು ಇದ್ದಂಥ ಸಂದರ್ಭಗಳಲ್ಲಿ ಬಹಳ ಮುಖ್ಯವಾಗಿ ಅವರ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಾದಿಗಳಲ್ಲೂ ಕೂಡ ವಂಚಿತರಾಗ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಅಂದರೆ ಅವಕಾಶ ವಂಚಿತರು ಅಂತಕ್ಕಂಥದ್ದು. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಪಿತೃಸ್ಥಾನದಲ್ಲಿ ಕೇತು ಕೂತ್ಕೊಂಡಾಗ ಅವರಿಗೆ ಪಿತೃಗಳಿಂದ ಬರಬಹುದಾಗಿರ್ತಕ್ಕಂಥ ಸನ್ಮಂಗಳದಾಯಕವಾದಂಥ ಫಲಗಳು ಅದು ನಿವೃತ್ತಿ ಆಗದೆ ಅವರನ್ನು ಪೀಡಿಸ್ತಾ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಅಂತಹ ಎಲ್ಲ ಸಮಸ್ಯೆಗಳಿಂದ ಬಳಲ್ತಾ ಇರ್ತಕ್ಕಂಥವ್ರು ಇವತ್ತಿನ ದಿವಸ ಭಾನುವಾರದ ದಿವಸ ದಶಮಿ ಬಂದಾಗ ಮೋಕ್ಷಪ್ರದ ಅಂತಕ್ಕಂಥದ್ದು ಶಾಸ್ತ್ರದಲ್ಲಿರ್ತಕ್ಕಂಥ ಉಲ್ಲೇಖ. ಹಾಗಾಗಿ ಮೋಕ್ಷ ಅಂದರೆ ಏನು, ನಮಗೆ ಆ ಒಂದು ಸಮಸ್ಯೆಯಿಂದ ಬಿಡುಗಡೆ ಆಗ್ತಕ್ಕಂಥದ್ದಕ್ಕೆ ಮೋಕ್ಷ ಅಂತಕ್ಕಂಥದ್ದು. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ, ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಬಿಳಿ ಬಟ್ಟೆಯನ್ನು ತಗೊಳ್ಳಿ, 2 ತೆಂಗಿನಕಾಯಿ, 11 ರೂಪಾಯಿ ದಕ್ಷಿಣೆ, 2 ಬಾಳೆಹಣ್ಣು, ಒಂದು ನವಧಾನ್ಯದ ಪಾಕೆಟು, ಎಲ್ಲ 9 ಧಾನ್ಯಗಳಿರುತ್ತೆ. ಈ 9 ಧಾನ್ಯಗಳನ್ನು ಒಂದು ಬಿಳಿ ಬಟ್ಟೆಯಲ್ಲಿ 2 ತೆಂಗಿನಕಾಯಿ ಸಮೇತವಾಗಿ ಗಂಟಾಕಿ, ಮುಖ್ಯವಾಗಿ 11 ರೂಪಾಯಿ ದಕ್ಷಿಣೆ ಇಟ್ಟು ಒಂದು ಪಿತೃಗಳನ್ನು ಪ್ರಾರ್ಥನೆ ಮಾಡಿಕೊಂಡು, ಓಂ ನಮೋ ಭಗವತೆ ಪಿತೃದೇವಾಯ ನಮಃ ಅಂತೇಳಿ ಪಿತೃದೇವನನ್ನು ಸ್ಮರಣೆ ಮಾಡಿ ಆ ಗಂಟನ್ನು ತಗೊಂಡೋಗಿ ಯಾರಾದರೂ ಸದ್ಬ್ರಾಹ್ಮಣರಿಗೆ ಅಂದರೆ ಸತ್ಪಾತ್ರರಿಗೆ ಆ ಒಂದು ದಾನವನ್ನು ಕೊಡ್ತಕ್ಕಂಥದ್ದು. ಜೊತೆಗೆ ಎಲ್ಲಾದರೂ ನಿಮಗೆ ಅನುಕೂಲ ಇದ್ದಂಥವರು ಒಂದು 2 ಕೇಸೋ 3 ಕೇಸೋ 4 ಕೇಸೋ ಎಷ್ಟು ನಿಮ್ಮ ಶಕ್ತಿಯಾನುಸಾರದಲ್ಲಿ ನೀರನ್ನು ಯಾವುದಾದ್ರೂ ಅನಾಥಾಶ್ರಮಗಳಿಗೆ ದಾನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಿಯಮಿತವಾಗಿ ಮಾಡ್ತಾ ಬನ್ನಿ. ಭಾನುವಾರದ ದಿವಸ ಈ ರೀತಿಯಾಗಿ ಮನೆಯಲ್ಲಿ ಮದುವೆ ಆಗ್ತಾಯಿಲ್ಲ, ಮನೆಯಲ್ಲಿ ಎಲ್ಲ ಕೆಲಸಗಳಲ್ಲಿ ವಿಳಂಬ ಆಗ್ತಾಯಿದೆ, ಎಲ್ಲ ಚಿಂತೆಗಳನ್ನು ಬದಿಗೊತ್ತಿ ದೂರ ಮಾಡಿ ನಿಮ್ಮೆಲ್ಲ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಅನುಗ್ರಹ ಮಾಡತಕ್ಕಂಥದ್ದು ಪಿತೃದೇವತೆಗಳು. ಹಾಗಾಗಿ ಪಿತೃಗಳ ಪ್ರಾರ್ಥನೆ, ಸೂರ್ಯನಾರಾಯಣನ ಪ್ರಾರ್ಥನೆ ಇನ್ನಷ್ಟು ಶುಭವನ್ನು ತರ್ತಕ್ಕಂಥದ್ದು ಆಗುತ್ತೆ. ಶುಭವಾಗಲಿ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಸಾಕಷ್ಟು ಜನ ಸರಿಯಾದ ಸಮಯಕ್ಕೆ ಅಥವಾ ವಯಸ್ಸಿಗೆ ಮದುವೆ ವಿಳಂಬ ಆಗ್ತಾ ಇದೆ, ಮದುವೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂತಹ ಚಿಂತನೆಯಲ್ಲಿರ್ತಾರೆ. ಹಾಗಾಗಿ ಸಾಕಷ್ಟು ದೇವಾಲಯಗಳಿಗೆ ಸುತ್ತೋದಾಗಿರಬಹುದು, ಪೂಜೆ ಹವನಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಆದರೆ ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತ ಹೇಳಿ ತಿಳಿಸಿಕೊಡೋದಾದರೆ ಗುರುಗಳೇ? ಬಹಳ ಮುಖ್ಯವಾಗಿ ನಾವು ನಮ್ಮ ಬದುಕಿನಲ್ಲಿ ಯಾವುದೋ ಒಂದು ಕೊರತೆ ಉಂಟಾದಾಗ ಅದೇನಾಗುತ್ತೆ, ಆ ಸಮಯವನ್ನು ನಾವು ತುಂಬ ಜಾಗ್ರತೆಯಿಂದ ನೋಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡ್ತೀವಿ, ಅದನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇರತಕ್ಕಂಥವ್ರು ಆಗ್ತೀವಿ. ಯಾವುದೇ ವಿಚಾರ ಆದರೂ ಕೂಡ ಆರೋಗ್ಯ, ಈಗ ಡಾಕ್ಟ್ರ್ ಹತ್ರ ಹೋಗಿ ಆರೋಗ್ಯ ಹದಗೆಟ್ಟಾಗ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀವಿ. ಹಾಗೆ ಬದುಕಿನಲ್ಲಿ ಯಾವ ಸಮಸ್ಯೆ ನಮಗೆ ಕಾಡುತ್ತೋ
ಅಲ್ಲಿಂದ ಅದ್ರ ಬಗ್ಗೆ ನಾವು ಲಕ್ಷ್ಯವನ್ನು ವಹಿಸುವಂಥ ಮನಸ್ಥಿತಿ ನಮ್ಮ ಮುಖ್ಯವಾಗಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲರ ಮನಸ್ಥಿತಿಗಳು. ಅಂದರೆ ಪ್ರಿಕಾಷನ್ಸ್ ಇಲ್ಲದೆ ಇರತಕ್ಕಂಥದ್ದು ಅಂತ. ಬದುಕಿನಲ್ಲೂ ಕೂಡ ಯಾವುದೆಲ್ಲ ಆಯಾಯ ಕಾಲಮಾನಕ್ಕೆ ಸಮಯೋಚಿತವಾಗಿ ನಡೆಯದೇ ಇದ್ದಾಗ ನಮಗೆ ಅದರಿಂದ ತೊಂದರೆ ಆಗ್ತಾ ಇರತಕ್ಕಂಥದ್ದಾಗುತ್ತೆ. ಮನುಷ್ಯನಿಗೆ 50 ವರ್ಷಕ್ಕೆ ಮದುವೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ 30 ವರ್ಷದ ಒಳಗಡೆನೇ ಮಾಡ್ಕೊಳ್ಳೋದ್ರಿಂದ ಅವರ ಬದುಕು ಇಂದಿನ ಕಾಲದಲ್ಲ 22-23, ಯಾಕೆಂದರೆ ನಮ್ಮ ಕಾನೂನಾತ್ಮಕವಾಗಿ ಕೂಡ 22 ವರ್ಷಕ್ಕೆ ಗಂಡು 18 ವರ್ಷಕ್ಕೆ ಹೆಣ್ಣು ಅಂತಕ್ಕಂಥ ಒಂದು ಪದ್ಧತಿಯನ್ನು ಇದು ಮಾಡಿರ್ತಕ್ಕಂಥದ್ದಿದೆ. ಹಾಗಾಗಿ 25ರಿಂದ 20, ಈಗ ಯಾಕೆಂದರೆ ಮಕ್ಕಳೆಲ್ಲ ಸ್ವಲ್ಪ ಮೆಚುರಿಟಿ ಜಾಸ್ತಿ ಬೆಳೆಸ್ಕೊಂಡು ಬೇಗ ಮದುವೆ ಆಗೋದು ಬೇಡ ಅಂತಕ್ಕಂಥ ಮನಸ್ಥಿತಿ ಇದ್ದಂಥದ್ದಾಗಿ ಏನಂದರೆ ಕನಿಷ್ಠ ಒಂದು 30 ವರ್ಷದ ಒಳಗಡೆ ಮದುವೆ ಆಯಿತು ಅಂತ ಇಟ್ಕೊಳ್ಳಿ, 28, 26, 27, ಸ್ವಲ್ಪ ಅವರ ಬದುಕು ಒಂದು ಸನ್ಮಂಗಳದಾಯಕವಾಗಿರ್ತಕ್ಕಂಥದ್ದಾಗುತ್ತೆ. ಇದಾಗದೇ ಇರೋದಕ್ಕೆ ಕಾರಣ ಜ್ಯೋತಿಷ್ಯದಲ್ಲಿ ನಾನಾ ಕಾರಣಗಳಿದ್ದಾವೆ. ಅದು ಪಿತೃದೋಷಗಳಿರ್ಬೋದು, ಸರ್ಪದೋಷ ಇರ್ಬೋದು, ಕುಜದೋಷ ಇರ್ಬೋದು, ಗುರು ಮತ್ತು ಶುಕ್ರನ ಒಂದು ವಕ್ರಸ್ಥಿತಿ ಅಥವಾ ಅಸ್ತಂಗತ, ಹೀಗೆ ರಾಹು ಮತ್ತು ಶನಿಯ ಸಂಯೋಜನೆ, ಕೇತುವಿನ ಸಂಯೋಜನೆ ಬರ್ತಕ್ಕಂಥದ್ದು ಸಾಕಷ್ಟು ಮಜಲುಗಳಲ್ಲಿ ನಾವು ಜ್ಯೋತಿಷ್ಯದ ವೈಯಕ್ತಿಕ ಪರಿಶೀಲನೆ ಇದ್ದಾದಾಗಿಯೂ ಇದೆಲ್ಲ ಇದ್ದರೂ ಕೂಡ ಕೆಲವರು ಜಾತಕದಲ್ಲಿ ಎಲ್ಲ ಸನ್ಮಂಗಳವಾಗಿದ್ದರೂ ಕೂಡ ಕುಜದೋಷ ಇಲ್ಲ, ಪಿತೃದೋಷ ಇಲ್ಲ, ಇದೆಲ್ಲ ಇಲ್ಲದೇ ಇದ್ದಾಗಲೂ ಕೂಡ ಜಾತಕದಲ್ಲಿ ಏನಾದರೂ ಗುರು ಮತ್ತು ಶುಕ್ರರೇನಾದರೂ ಅಸ್ತರಾಗಿದ್ದಾಗ ಅವ್ರಿಗೆ ಮದುವೆ ಅನ್ನೋದೇ ದೂರದ ಮಾತು. 45 ವರ್ಷ ಆದರೂ ಕೂಡ ಮದುವೆ ಆಗದೇ ಇರತಕ್ಕಂಥ ಉದಾಹರಣೆಗಳು ನಾವು ನೋಡ್ತೀವಿ. ಹಾಗಾಗಿ ಮುಖ್ಯವಾಗಿ ಏನಪ್ಪ ಅಂದರೆ ಈ ಜಾತಕಕ್ಕೆ ಬೇಕಾಗಿರ್ತಕ್ಕಂಥದ್ದು ಪೂರ್ವಜರಿಂದ ಬಂದಿರತಕ್ಕಂಥ ಬಳುವಳಿ, ನಮ್ಮ ಸಂಚಿತ ಜನ್ಮ ಅಂದರೆ ಇಂದಿನ ಜನ್ಮದಲ್ಲಿ ಇರ್ತಕ್ಕಂಥ ನಾವು ಮಾಡಿರುವಂತಹ ಕರ್ಮಗಳಿಗೆ ಅನುಸಾರವಾಗಿ ಈ ಜನ್ಮದಲ್ಲಿ ನಮಗೆಲ್ಲವೂ ಕೂಡ ಆಯಾಯ ಕಾಲಮಾನಕ್ಕೆ ಸಿಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋದಾದರೆ? ಖಂಡಿತ. ಗ್ರಹಗಳ ಪ್ರಾರ್ಥನೆ, ಸೂರ್ಯನಾರಾಯಣನ ಪ್ರಾರ್ಥನೆ, ಅದರಲ್ಲೂ ಕೂಡ ಮಕಾ ನಕ್ಷತ್ರ ಇರತಕ್ಕಂಥದ್ದು. ಇವತ್ತಿನ ದಿವಸ ಕೇತುವಿನ ನಕ್ಷತ್ರ ಇರೋದರಿಂದ ಗ್ರಹಗಳ ಪ್ರಾರ್ಥನೆ ಅತ್ಯಗತ್ಯವಾಗಿರ್ತಕ್ಕಂಥದ್ದಾಗಿರುತ್ತೆ. ನನ್ನೊಟ್ಟಿಗೆ ಎಲ್ಲರೂ ಕೂಡ ಓಂ ಆದಿತ್ಯಾದ ನವಗ್ರಹ ದೇವತಾಯೇ ನಮಃ ಅಂತೇಳಿ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನು ಮಾಡೋದರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಾದಿಗಳು, ಮನಸ್ಸಿನಲ್ಲಿರ್ತಕ್ಕಂಥ ದುಃಖ ದುಮಾನಾದಿಗಳು ಕೂಡ ದೂರ ಆಗುವ ಹಾಗೆ ಪ್ರಾರ್ಥಿಸುತ್ತಾ, ಓಂ ನಮಃ ಸೂರ್ಯಾಯ ಶೀತರುಚಯೇ ಧರಣೀಸುತಾಯ ಸೌಮ್ಯಾಯ ದೇವಗುರುವೇ ಭೃಗನಂದನಾಯ ಸೂರ್ಯಾತ್ಮಜಾಯ ಭುಜಗಾಯ ಚ ಕೇತುವೇ ಚ ನಿತ್ಯಂ ನಮೋ ಗುರುವೇ ವರಾಯ ಆದಿತ್ಯಾದಿ ನವಗ್ರಹ ದೇವತಾಯೇ ನಮಃ. ಓಂ ನಮೋ ಭಗವತೆ ಆದಿತ್ಯಾದಿ ನವಗ್ರಹ ದೇವತಾಯೇ ನಮಃ. ಓಂ ನಮೋ ಭಗವತೆ ಆದಿತ್ಯಾದಿ ನವಗ್ರಹ ದೇವತಾಯೇ ನಮಃ. ಗುಂ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದುಂ ದುರ್ಗಾಯೇ ನಮಃ. ಓಂ ನಮೋ ನಾರಾಯಣಾಯ. ಶ್ರೀಮನ್ನಾರಾಯಣ ಚರಣೌ ಶರಣಂ ಪ್ರಪದ್ಯೆ. ಶ್ರೀಮತೆ ನಾರಾಯಣಾಯ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ಗ್ರಹಸ್ಥಿತಿಗಳಿಗೆ ಅನುಸಾರವಾಗಿ ನೋಡಿದಾಗ ಸ್ವಲ್ಪ ಭಾವನಾತ್ಮಕ ವಿಚಾರಾದಿಗಳಲ್ಲಿ ಗೊಂದಲಗಳಿರ್ತಕ್ಕಂಥದ್ದಾಗಿರುತ್ತೆ. ಕಣ್ಣಿನ ತೊಂದರೆ ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಸಂಪತ್ತಿನ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಸೋದರರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಇವತ್ತಿನ ದಿವಸ ವಿಶೇಷವಾಗಿ ಮೇಷರಾಶಿಯವರು ಓಂ ಸೂರ್ಯನಾರಾಯಣಾಯ ನಮಃ ಅಂತೇಳಿ ಸೂರ್ಯನ ಉಪಾಸನೆ, ಸೂರ್ಯನ ಪ್ರಾರ್ಥನೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿಗುವಂಥದ್ದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಕುಟುಂಬದಲ್ಲಿ ವಿಶೇಷವಾಗಿರ್ತಕ್ಕಂಥ ಸುಖ ಸಿಗ್ತಕ್ಕಂಥದ್ದಾಗಿರುತ್ತೆ. ದೂರದ ಪ್ರಯಾಣವನ್ನು ಮಾಡುವಂತಹ ಸುಯೋಗ ಇರತಕ್ಕಂಥದ್ದು. ಬಂಧುಗಳ ಆಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ನಿಮಗೆ ಹೊಟ್ಟೆ ಸಂಬಂಧಿತವಾದ ತೊಂದರೆ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ಬೋದಾಗಿರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರವಹಿಸಿ. ವಿಶೇಷವಾಗಿ ವೃಷಭ ರಾಶಿಯವರು ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ದ್ವಾದಶಾಕ್ಷರ ಮಂತ್ರವನ್ನು ಜಪಿಸುವುದು ಮತ್ತು ಆದಿತ್ಯ ಹೃದಯವನ್ನು ಪಾರಾಯಣ ಮಾಡತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಪುತ್ರರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರಿಂದ ಸ್ವಲ್ಪ ಏನಾದರೂ ಮನಸ್ತಾಪಗಳು ಬರ್ತಕ್ಕಂಥದ್ದು. ಸ್ವಲ್ಪ ವಿಶೇಷವಾಗಿ ಏನಪ್ಪ ಅಂದರೆ ಇವತ್ತು ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಅಲಿದಾಟ ಇರತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರಿಗೆ ಕಫ ಸಂಬಂಧಿತವಾದ ತೊಂದರೆ ನಿಮ್ಮನ್ನು ಬಾಧಿಸ್ಬೋದು. ಇವತ್ತಿನ ದಿವಸ ಮಿಥುನ ರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಲಕ್ಷ್ಮೀ ವೆಂಕಟರಮಣನ ದರ್ಶನ, ಓಂ ನಮೋ ಭಗವತೆ ವೆಂಕಟೇಶಾಯ ನಮಃ ಅಂತೇಳಿ ಆ ವೆಂಕಟರಮಣನ ಪ್ರಾರ್ಥನೆ ಮಾಡೋದರಿಂದ ಸಂಕಟಾದಿಗಳು ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ.
ವಸ್ತ್ರ ಆಭರಣಾದಿಗಳನ್ನು ಕೊಳ್ಳುವಂತಹ ಸುಯೋಗ ಇರತಕ್ಕಂಥದ್ದು, ಸ್ವಲ್ಪ ಪೂರ್ವ ನಿಯೋಜಿತವಾದಂಥ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಸ್ವಲ್ಪ ವಿಳಂಬ ಆದರೂ ಕೂಡ ಸತ್ಫಲ ಕಾಣ್ತಕ್ಕಂಥದ್ದಾಗಿರುತ್ತೆ. ಶಾರೀರಿಕವಾಗಿ ಸ್ವಲ್ಪ ಮಂಡಿ ನೋವಿಗೆ ಸಂಬಂಧಪಟ್ಟ ಹಾಗೆ, ಕಾಲುಗಳಿಗೆ ನೋವು ಸಂಬಂಧಪಟ್ಟ ಹಾಗೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ದಂಪತಿಗಳ ಮಧ್ಯೆ ಏನಾದರೂ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಸಮಾಧಾನದಿಂದ ಇರಿ. ಕಟಕ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ, ಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ಓಂ ಗಂ ಗಣಪತಿಯೇ ನಮಃ ಅಂತೇಳಿ ಆ ಒಂದು ಗಣದೇವತನ ಪ್ರಾರ್ಥನೆ ಮಾಡೋದು ಇನ್ನಷ್ಟು ಶುಭವನ್ನು ತರತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ, ನಿಮ್ಮ ಹೆಸರು? ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದೆ. ನೀವು? ಅಮ್ಮ ಚೆನ್ನಾಗಿದ್ದೀನಿ ತಾಯಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಾರ್ಥನೆ? ನಂದು ಆಸ್ತಿ ಒಂದು ಕೋರ್ಟಲ್ಲಿದೆ. ಹ್ಞೂ. ಆ ಆಸ್ತಿ ನಮಗೆ ತುಂಬಾನೇ ಕಷ್ಟ. ಅದು ಅತ್ತೆದಿರು ಹೋಗಿರೋದು ತಂದೆ ಆಸ್ತಿ. ಹ್ಞೂ. ಅದು ಅವ್ರಿಗೆ ಏನಾದ್ರು ಹೋಗುತ್ತಾ ಅಂತ. ಖಂಡಿತ ಚಿಂತೆ ಮಾಡುವ ಅಗತ್ಯ ಇಲ್ಲ. ಸ್ವಲ್ಪ ಏನಂದರೆ ನಿಮಗೆ ಫಲ ಸಿಗಲಿಕ್ಕೆ ಸ್ವಲ್ಪ ವಿಳಂಬ ಆಗ್ಬೋದು, ನಿಧಾನ ಆಗ್ಬೋದು. ಖಂಡಿತ ನಿಮಗೆ ಅನುಕೂಲ ಆಗುವ ಎಲ್ಲ ಒಂದು ಅವಕಾಶಗಳಿರ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ನೀವೇನು ಮಾಡಬೇಕಪ್ಪ ಅಂದರೆ, ನಿಮಗೆ ಹೇಗಿದ್ದರೂ ಹಾಸನ, ಮಂಗಳೂರು ನಿಮ್ಗೆ ಹತ್ರ ಇದೆ. ಹಾಂ, ಕೊರಗಜ್ಜಯ ಗೊತ್ತಲ್ವಾ? ಹಾಂ ಗೊತ್ತು. ನೀವು ಕೊರಗಜ್ಜಯನ ಸನ್ನಿಧಾನಕ್ಕೆ ಯಾವುದಾದ್ರೂ ಶನಿವಾರದ ದಿವಸ ಹೋಗಿ. ಯಾಕೆಂದರೆ ಈ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ವ್ಯಾಜ್ಯಾದಿಗಳು ಬಂದಾಗ ಗುರುಗಳ ಸಮೀಪಕ್ಕೆ ಹೋದಾಗ ನಿಮಗೆ ಅದಕ್ಕೆ ಪರಿಷ್ಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಕೊರಗಜ್ಜನ ಸನ್ನಿಧಾನದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಒಂದು ಮುಡುಪನ್ನು ತೆಗೆದಿಡಿ. ಎಷ್ಟು ತೆಗೆದಿಡಬೇಕಪ್ಪ ಅಂದರೆ 216 ರೂಪಾಯಿ ಮುಡುಪನ್ನು ತೆಗೆದಿಡಬೇಕು. 200 ರೂಪಾಯಿ ನೋಟು, 16 ರೂಪಾಯಿ ಕಾಯಿನ್ಸ್. ಓಕೆ, ಈ 216 ರೂಪಾಯಿ ಕಾಯಿನ್ಸನ್ನು ಮನೆಯಲ್ಲಿ ಇವತ್ತೇ, ಯಾಕೆಂದರೆ ಭಾನುವಾರ ಆಗಿರೋದ್ರಿಂದ ತೆಗೆದಿಡಿ, ಪರವಾಗಿಲ್ಲ. ವಿಶೇಷವಾಗಿ ಶನಿವಾರ ಮಾಡಿದ್ರೆ ಒಳ್ಳೆಯದು, ಏಕೆಂದರೆ ನಿನ್ನೆ ಶನಿವಾರ ಆಗೋಗಿದೆ. ಹಾಗಾಗಿ ಭಾನುವಾರ ಇವತ್ತೇ 216 ರೂಪಾಯಿ ಕೊರಗಜ್ಜನ ಒಂದು ಪ್ರಾರ್ಥನೆಯನ್ನು ಮಾಡಿ ಮುಡುಪನ್ನು ತೆಗೆದಿಡಿ. ಖಂಡಿತ ನಿಮಗೆ ಆ ಕೊರಗಜ್ಜ ಅನುಗ್ರಹ ಮಾಡ್ತಕ್ಕಂಥವನ್ನಾಗ್ತದೆ. ಓಕೆ, ಧನ್ಯವಾದಗಳು ಶುಭ, ಕರೆ ಮಾಡಿದ್ದಕ್ಕಾಗಿ. ಇದೀಗ ಗುಲ್ಬರ್ಗದಿಂದ ಶಂಕ್ರಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶಂಕ್ರಮ್ಮ. ನಮಸ್ಕಾರ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮಗೆ ಒಟ್ಟ ಮನೆಯ ನೆಮ್ಮದಿ ಇಲ್ರಿ. ಓಕೆ, ಸ್ವಲ್ಪ ಜೋರಾಗಿ ಮಾತನಾಡಿ. ಹಾಂ, ಮನೆಯ ಒಟ್ಟ ನೆಮ್ಮದಿ ಇಲ್ರಿ. ಹಲೋ, ಕೇಳಿಸ್ತೈತಾ? ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಗುರುಗಳಿದ್ದಾರೆ, ಹೇಳಿ, ನೀವು ಪ್ರಶ್ನೆ ತಿಳಿಸಿ. ಮನ್ಯಾಗ ಒಟ್ಟ ನೆಮ್ಮದಿ ಇಲ್ರಿ. ಸಂಬಂಧಗಳು ಒಟ್ಟ ನಮ್ ಗೂಡು ಚೆನ್ನಾಗಿಲ್ಲ. ಮನ್ಯಾಗ ನಮ್ಮ ಯಜಮಾನ ಅಷ್ಟು ನಮ್ಮ ಮಾತು ಕೇಳ್ತಾ ಇಲ್ಲ. ನಮ್ಮ ದೊಡ್ಡ ಮಗಳಿಗೆ ಯಾವಾಗ್ಲೂ ಹೊಟ್ಟೆ ನೋವು ಅಂತಿರ್ತಾಳ. ತಿಂಗಳದ 3 ದಿನ ಹೊಟ್ಟೆ ನೋವು ಅಂತಿರ್ತಾಳೆ. ಏನೋ ಒಟ್ಟ ನೆಮ್ಮದಿ ಅನ್ನೋದೇ ಇಲ್ಲ ನಮ್ಗೆ. ಏನಾರ ಪರಿಹಾರ? ನಮಸ್ಕಾರ ತಾಯಿ. ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಇನ್ನು ಬರ್ತಾ ದಿನಮಾನಗಳಲ್ಲಿ ಏನಂದರೆ ಅಮಾವಾಸ್ಯೆ ಬರ್ತಾ ಇದೆ ಅಲ್ವಾ? ಈ ಅಮಾವಾಸ್ಯೆ ದಿವಸ ನೀವು ಕನಿಷ್ಠ ಒಂದು 8 ಅಮಾವಾಸ್ಯೆಗಳಲ್ಲಿ ನಿಮ್ಗೆ 2 ಅಮಾವಾಸ್ಯೆ ಒಳಗಡೆ ನಿಮಗೆ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಏನು ಮಾಡಬೇಕಪ್ಪ ಅಂದರೆ, ಅಮಾವಾಸ್ಯೆಗೆ ಹಿಂದಿನ ದಿವಸ ನವಧಾನ್ಯಗಳು ಬರುತ್ತೆ, ಗೊತ್ತಲ್ವಾ? ಗಂದಿಗೆ ಅಂಗಡಿಯಲ್ಲಿ ನವಧಾನ್ಯಗಳು ಪಾಕೆಟ್ ಸಿಗುತ್ತಮ್ಮ, ಆಯಿತಾ? ನವಧಾನ್ಯಗಳ ಪಾಕೆಟನ್ನು ತೊಗೊಂಡೋಗಿ ಅಮಾವಾಸ್ಯೆಗೆ ಹಿಂದಿನ ದಿವಸ ರಾತ್ರಿ ಚೆನ್ನಾಗಿ ಸ್ವಲ್ಪ ಹಾಲು ಹಾಕಿ ನೆನೆಸಿಟ್ಟು ಆ ಮೊಳಕೆ ಎಲ್ಲ ಒಂದು 2-3 ದಿವಸ ಬಟ್ಟೆಯಲ್ಲಿ ಕಟ್ಟಿಟ್ರೆ ಎಲ್ಲ ಮೊಳಕೆಗಳು ಬರುತ್ತೆ, ಕರೆಕ್ಟ್ ಅಲ್ವಾ? ಮೊಳಕೆಗಳು ಬಂದದ್ದನ್ನು ತಗೊಂಡೋಗಿ ಎಲ್ಲಾದರೂ ನಿಮ್ಮ ಮನೆಯಿಂದ ದಕ್ಷಿಣ ದಿಕ್ಕಿನಲ್ಲಿ, ದಕ್ಷಿಣಕ್ಕೆ ಅಂದರೆ ನಿಮ್ಮ ಮನೆಗೆ ನಿಮ್ಮ ಮನೆಯಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡಾಗ ನಿಮ್ಮ ಬಲಭಾಗಕ್ಕೆ ಎಲ್ಲಾದರೂ ನೀರಿದ್ದರೆ ಆ ನೀರು ಜಾಗದಲ್ಲಿ ತಗೊಂಡೋಗಿ ಹಾಕಿ. ಒಂದು. ಎರಡನೇದಾಗಿ ಏನು ಮಾಡಬೇಕಪ್ಪ ಅಂದರೆ, ಪ್ರತಿ ಹುಣ್ಣಿಮೆ ದಿವಸ ಯಾವುದಾದ್ರೂ ಗೋಮಾತೆಗೆ ಗೋಸೇವೆಯನ್ನು ಮಾಡಿ, ಬಾಳೆಹಣ್ಣು ಕೊಡ್ತಕ್ಕಂಥದ್ದು, ಹಸಿರು ಹುಲ್ಲು ಕೊಡ್ತಕ್ಕಂಥದ್ದು, ಇದನ್ನು ಪ್ರಾರ್ಥನೆ ಮಾಡಿ. ಮನೆಯಲ್ಲಿ ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಈ ಮೂರನ್ನು ನೆನೆಸಿ ತುಪ್ಪದಿಂದ ದೀಪವನ್ನು ಮಾಡಿ, ತುಪ್ಪದಿಂದ ದೀಪವನ್ನು ಹಚ್ಚಿ. ನಾವು ಮಾಮೂಲಿ ಅಣತೆ ಬರುತ್ತೆ, ಮಣ್ಣಿನ ಅಣತೆ ಗೊತ್ತಲ್ವಾ? ಈ ಮಣ್ಣಿನ ಅಣತೆ ರೂಪದಲ್ಲಿ ಪ್ರತಿ ಮಂಗಳವಾರದ ದಿವಸ ಈ ಮೂರನ್ನು ಒಂದು ಕಲಿಸಿ ದೀಪವನ್ನು ಮಾಡಿ ದೀಪ ಹಚ್ಚೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಮಗಳ ಪ್ರಾಬ್ಲಮ್ ಸಮಸ್ಯೆ ದೂರ ಆಗುತ್ತೆ, ಮನೆಯವರ ಸಮಸ್ಯೆ ದೂರ ಆಗುತ್ತೆ, ನಿಮ್ಮ ಮಾನಸಿಕ ಒತ್ತಡವು ದೂರ ಆಗುತ್ತೆ. ಖಂಡಿತ ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಶಂಕರಮ್ಮ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದ್ರೆ? ಮುಂದಿನ ರಾಶಿ ಸಿಂಹರಾಶಿ. ಅನಿರೀಕ್ಷಿತವಾಗಿರ್ತಕ್ಕಂಥ ಹಣಕಾಸಿನ ವಿಚಾರದಲ್ಲಿ ಏನಾದರೂ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ಜಾಗ್ರತೆ ವಹಿಸಿ.
ವಿಶೇಷವಾಗಿ ನಿಮ್ಮ ಯಾವುದೋ ಕೆಲಸ ಕಾರ್ಯಾದಿಗಳು ನಿಂತು ಹೋದ ಕೆಲಸ ಕಾರ್ಯಾದಿಗಳಿಗೆ ಮರುಚಾಲನೆ ನೀಡುವಂತಹ ಸುಯೋಗ ಇರತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ಶುಭ ಕಾರ್ಯಾದಿಗಳಿಗೆ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು, ವಿಶೇಷವಾಗಿ ಹಿತೈಷಗಳಿಂದ ಇವತ್ತಿನ ದಿವಸ ನಿಮಗೆ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸಿಂಹರಾಶಿಯವರು ವಿಶೇಷವಾಗಿ ಸೂರ್ಯನಾರಾಯಣನ ಪ್ರಾರ್ಥನೆ ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಅಷ್ಟಾಕ್ಷರ ಮಂತ್ರವನ್ನು ಜಪಿಸುವುದರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಮಾನಸಿಕವಾದಂಥ ಗೊಂದಲಗಳು, ಮನಸ್ಸಿನ ಮೇಲೆ ಚಾಂಚಲ್ಯತೆ ಇರ್ತಕ್ಕಂಥದ್ದಾಗಿರುತ್ತೆ. ಏನೋ ಕೆಲಸಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಾ, ಮಾಡಬೇಕಾ ಮಾಡಬಾರ್ದಾ ಅಂತಕ್ಕಂಥ ಆ ಒಂದು ಗೊಂದಲ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಾಗಿರ್ತೀರ. ಇವತ್ತಿನ ದಿವಸ ಕನ್ಯಾ ರಾಶಿಯವರು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಕೂಡ ವಿಶೇಷವಾಗಿ ತಲೆ ಸಂಬಂಧಿತವಾದಂಥ ತೊಂದರೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು, ಸ್ವಲ್ಪ ಎಚ್ಚರವಾಗಿರಿ. ವಿಶೇಷವಾಗಿ ಕನ್ಯಾ ರಾಶಿಯವರು ಇವತ್ತಿನ ದಿವಸ ಗಣಪತಿಯ ಪ್ರಾರ್ಥನೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಅಂತೇಳಿ ಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ಸಂಧಿವಾತಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಧಿಗಳು ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು, ಸ್ವಲ್ಪ ಪಾಲುದಾರಿಕ ವ್ಯವಹಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಮನಸ್ತಾಪಗಳು ಬರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮನೆಯಲ್ಲಿ ಪತಿ ಪತ್ನಿಯರ ಮಧ್ಯದಲ್ಲೂ ಕೂಡ ವೈಮನಸ್ಸುಗಳು ಬರತಕ್ಕಂಥದ್ದು, ಅದರೊಟ್ಟಿಗೆ ಮಾನಸಿಕವಾದಂಥ ಗೊಂದಲ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ಸಮಾಧಾನದಿಂದ ಪ್ರತಿಯೊಂದು ಕೆಲಸ ಕಾರ್ಯಾದಿಗಳನ್ನು ಕೂಡ ಇವತ್ತಿನ ದಿವಸ ವಿಶೇಷವಾಗಿ ನೀವು ಗಮನ ಹರಿಸಿದ್ದೆ ಆದರೆ ಆ ಕಾರ್ಯದಲ್ಲಿ ಸತ್ಫಲ ಕಾಣ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ ಓಂ ಸೂರ್ಯನಾರಾಯಣಾಯ ನಮಃ ಅಂತೇಳಿ ಸೂರ್ಯನ ಪ್ರಾರ್ಥನೆಯಿಂದ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಇವತ್ತಿನ ದಿವಸ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಏನೋ ಗುರಿಯನ್ನು ಇಟ್ಕೊಂಡಿರ್ತೀರ, ಗುರಿಯ ಸಾಧನೆಯೊಟ್ಟಿಗೆ ನಿಮ್ಮ ಒಂದು ಇವತ್ತಿನ ಧಾವಂತ ಸನ್ಮಂಗಳಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲಿ ಬದಲಾವಣೆ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಅಥವಾ ಮೇಲೆ ಆ ಒಂದು ಬಡ್ತಿ ಸಿಗಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾಗಿ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಓಂ ಅಶ್ವತ್ಥನಾರಾಯಣಾಯ ನಮಃ ಅಂತೇಳಿ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಸಂಕಲ್ಪಿತ ಕಾರ್ಯಾದಿಗಳು ಸಿದ್ಧಿಸುವ ಹಾಗೆ ಆ ಒಂದು ಅನುಗ್ರಹವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ನೀವು ಯಾರಾದರೂ ಸಣ್ಣ ಮಕ್ಕಳಿಗೆ ಏನಾದರೂ ನಿಮ್ಮ ಶಕ್ತಿಯಾನುಸಾರದಲ್ಲಿ ಸಿಹಿಯನ್ನು ಹಂಚೋದ್ರಿಂದಲೂ ಕೂಡ ಇನ್ನಷ್ಟು ಶುಭವನ್ನು ಕಾಣ್ತೀರಾ ವೃಶ್ಚಿಕ ರಾಶಿಯವರು. ಸರಿ ಗುರುಜಿ, ಇನ್ನು ಕನಕಪುರದಿಂದ ವೀರಭದ್ರ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ವೀರಭದ್ರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್? ನಮ್ಮ ಬಗ್ಗೆನೇ ಕೇಳಬೇಕು. ಸ್ವಲ್ಪ ಜಮೀನು ವಿಷಯ ಇದೆ, Okay. ಕೋರ್ಟ್ ಅಲ್ಲಿ ಇದೆ, ಆಗತ್ತಾ ಆಗಲ್ಲ? ಓಕೆ 1ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನ ಆಯ್ಕೆ ಮಾಡಿ. 5 ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ಈಗ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ನಿಮ್ಮ ಸಂಖ್ಯೆಗೆ ಅನುಸಾರವಾಗಿ ನಾವು ಆಲೋಚನೆ ಮಾಡಿದ್ದೆ ಆದರೆ ಇದು ತುಂಬ ಅಂದರೆ ಪ್ರಯಾಸವಾಗಿ ಗೆಲುವನ್ನು ಕಾಣ್ತಕ್ಕಂಥದ್ದಾಗುತ್ತೆ. ನೀವು ಹೋರಾಟ ಎಷ್ಟಿರಬೇಕಪ್ಪ ಅಂದರೆ 100ಕ್ಕೆ 100ರಷ್ಟು ಹೋರಾಟ ಇರಬೇಕು. ಇದನ್ನು ನೀವು ಹೋರಾಟದಿಂದ ಮಾತ್ರ ಗಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಹೊರತು ನೀವೇನಾದರೂ ಇದರಿಂದ ಹಿಂದೆ ಬಂದರೆ ಖಂಡಿತ ನಿಮಗೆ ದಕ್ಕಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಹೋರಾಟದ ಒಂದು ಹಾದಿಯನ್ನು ಹಿಡೀರಿ. ಎರಡನೇದಾಗಿ ಏನಪ್ಪ ಅಂದರೆ ತಿರುವಣ್ಣಾಮಲೈ ಗೊತ್ತಲ್ವಾ? ಒಂದು 3 ಮಂಗಳವಾರಗಳ ಕಾಲ 3 ತಿಂಗಳು, ಯಾವುದಾದ್ರೂ ಮಂಗಳವಾರ ಪರವಾಗಿಲ್ಲ, 3 ತಿಂಗಳುಗಳ ಕಾಲ ನಿಮ್ಮ ಯಾವ ಜಮೀನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೇಸ್ ಇದೆಯೋ ಆ ಮಣ್ಣನ್ನು ತಗೊಂಡೋಗಿ ವಿಶೇಷವಾಗಿ 1 ಹಿಡಿನೋ 2 ಹಿಡಿನೋ ಮಣ್ಣನ್ನು ತಗೊಂಡೋಗಿ ನಿಮ್ಮ ಮನಸ್ಸಿನ ಎಲ್ಲ ಭಾವನೆಗಳನ್ನು ಹಂಚಿಕೊಂಡು ತಿರುವಣ್ಣಾಮಲೆಯಲ್ಲಿ ಪ್ರದಕ್ಷಿಣೆ, ಅದರಲ್ಲೂ ಕೂಡ ವಿಶೇಷವಾಗಿ ಏನಪ್ಪ ಅಂದರೆ ಮಂಗಳವಾರದ ರಾತ್ರಿ 12 ಗಂಟೆಗೆ ಪ್ರಾರಂಭ ಮಾಡಿ 3 ಗಂಟೆಗೆ ಮುಗಿಸುವಂಥ ವ್ಯವಸ್ಥೆಯನ್ನು ಮಾಡಿ, ನಿಮಗೆ ಅನುಕೂಲ ಇದ್ದರೆ. ಇಲ್ಲ ಅಂದರೆ 3 ಗಂಟೆಗೆ ಪ್ರಾರಂಭ ಮಾಡಿ 6 ಗಂಟೆ ಒಳಗಡೆ ಮುಗಿಸುವಂಥ ಪ್ರಯತ್ನ ಮಾಡಬೇಕು. ಆ ಮಣ್ಣನ್ನು ನೀವು ದಾರಿ ಉದ್ದಕ್ಕೂ ಹೋಗುವ ಸಂದರ್ಭಗಳಲ್ಲಿ, ಯಾಕೆಂದರೆ ಅಲ್ಲಿ ವಿಶೇಷವಾಗಿ ಲಿಂಗಗಳಿದೆ, ದಿಕ್ಪಾಲಕರಲ್ಲಿ ದಿಕ್ಕುಗಳಲ್ಲೂ ಕೂಡ ಲಿಂಗಗಳಿದೆ. ಚೂರು ಆ ಎಲ್ಲ ಲಿಂಗಗಳ ಸಮೀಪದಲ್ಲಿ ಆ ಮಣ್ಣನ್ನು ಹಾಕಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ 3 ತಿಂಗಳಲ್ಲಿ ನೀವೇನೆಲ್ಲ ಇವತ್ತಿನ ದಿವಸ ಸಮಸ್ಯೆಯನ್ನು ನೀವು ಅನುಭವಿಸ್ತಾ ಇದ್ದೀರಾ ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹಾಗೆ ಇದೀಗ ಶಿವಲಿಂಗಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಲಿಂಗಪ್ಪ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಜೋರಾಗಿ ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಓಕೆ, 1ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. ಕೇಳಿಸ್ತಾ ಇದೆ ನಿಮ್ಮ ಧ್ವನಿ. 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 17. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಸ್ವಾಮಿ. ಏನು ನಿಮ್ಮ ಪ್ರಶ್ನೆ ಏನಿದೆ?
ನಮ್ಮ ಮಗಂದು ಆಕ್ಸಿಡೆಂಟ್ ಆಗಿದೆ ಸ್ವಾಮಿ, ಡೆತ್ ಆಗಿದ್ದಾರೆ. ಹ್ಞೂ ಅದು ನಾವು ಕೇಸು ನಮ್ಮ ಮೇಲೇನೆ ಆಗಿತ್ತು, FIR. ಹ್ಞೂ ಅದಕ್ಕೆ ನಾವು ಕೋರ್ಟ್ಗೆ ಹಾಕಿದ್ವಿ ಕೇಸು. ಅದು ಸಂಬಂಧ ಆಗುತ್ತೆ ಇಲ್ಲ ಕೇಳ್ಬೇಕಾಗಿತ್ತು ಸ್ವಾಮಿ. ಖಂಡಿತ ಆಗುತ್ತೆ. ಏನು ಯಾಕೆಂದರೆ ಪ್ರಭಾವಿಗಳಿಂದ ಇದರಲ್ಲಿ ನಿಮಗೆ ಸಿಗಬೇಕಾದ ನ್ಯಾಯ ಸಿಗದೆ ಹೋಗ್ತಾ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ, ಪ್ರಭಾವ ವ್ಯಕ್ತಿಗಳಿಂದ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಸನ್ನಿಧಾನದಲ್ಲಿ ಎಲ್ಲಾದರೂ ವೀರಭದ್ರನ ಸನ್ನಿಧಾನ ಇದ್ದರೆ ವೀರಭದ್ರನ ಸನ್ನಿಧಾನಕ್ಕೆ ಪ್ರತಿ ಶನಿವಾರ ಕನಿಷ್ಠ ನೀವು ಒಂದು 8 ಶನಿವಾರಗಳ ಕಾಲ ವೀರಭದ್ರನ ಸನ್ನಿಧಾನಕ್ಕೆ ಹೋಗಿ ದೀಪ ಹಚ್ಚಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಖಂಡಿತ ನಿಮ್ಮ ಹಾಗೆ ಆ ವೀರಭದ್ರನ ಅನುಗ್ರಹದಿಂದ ಸನ್ಮಂಗಳಾಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದ್ರೆ? ಮುಂದಿನ ರಾಶಿ ಧನುರಾಶಿ. ಧನುರಾಶಿಯನ್ನು ನೋಡಿದಾಗ ಇವತ್ತಿನ ದಿವಸ ವಿಶೇಷವಾಗಿ ದಶಮ ಭಾವದಲ್ಲಿ ಮಾಂದ್ಯ ಸಂಯೋಜನೆ ಇರತಕ್ಕಂಥದ್ದು. ಸ್ವಲ್ಪ ಏನಂದರೆ ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪಗಳು ಹಿರಿಯರೊಟ್ಟಿಗೆ ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರವಾಗಿರಿ. ಮಕ್ಕಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದ ಅಡಚಣೆಗಳಾಗ್ತಾ ಇದೆ. ಏನೋ ಪ್ರಯತ್ನ ಪಟ್ಟರೂ ಕೂಡ ಕೆಲಸಗಳಲ್ಲಿ ಏನಾದರೂ ಸಣ್ಣ ಪುಟ್ಟದಾದಂತಹ ಮನಸ್ತಾಪಗಳು ಬರ್ತಕ್ಕಂಥದ್ದು, ವಿಳಂಬ ಆಗ್ತಾ ಇರ್ತಕ್ಕಂಥದ್ದು, ಈ ರೀತಿಯಾದಂಥ ಸಮಸ್ಯೆ ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಆಪ್ತರಿಂದ ಏನಾದರೂ ಸಲಹೆಗಳು ಸಿಗ್ತಕ್ಕಂಥದ್ದಾಗಿರುತ್ತೆ, ಅಥವಾ ಆಪ್ತರೊಟ್ಟಿಗೆ ಸಮಯವನ್ನು ವಹಿಸುವಂತಹ ಸುಯೋಗ ಇರತಕ್ಕಂಥದ್ದು. ಸ್ವಲ್ಪ ಸಾಲದ ವಿಚಾರದಲ್ಲಿ ಮನಸ್ಸಿನ ಮೇಲೆ ಮಾನಸಿಕ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ಶಾರೀರಿಕ ಮತ್ತು ಮಾನಸಿಕವಾಗಿರ್ತಕ್ಕಂಥ ಅಸ್ಥಿರತೆ ನಿಮ್ಮನ್ನು ಕಾಡಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ವಿಶೇಷವಾಗಿ ಆಂಜನೇಯನ ದರ್ಶನ ಮಾಡಿ ಸೂರ್ಯನಾರಾಯಣ ಪ್ರಾರ್ಥನೆ ಮಾಡೋದ್ರಿಂದ ಸನ್ಮಂಗಳವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಅವಿವಾಹಿತರಿಗೆ ಸ್ವಲ್ಪ ವಿವಾಹದ ಯೋಗ ಕೂಡುವಂತಹ ಸುಯೋಗ ಇರತಕ್ಕಂಥದ್ದಾಗುತ್ತೆ. ಪೂರ್ವಜರನ್ನು ಪ್ರಾರ್ಥನೆ ಮಾಡಿ ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಾಡೋದ್ರಿಂದ ಸನ್ಮಂಗಳಾಗ್ತಕ್ಕಂಥದ್ದಾಗಿರುತ್ತೆ. ಮನೆಯಲ್ಲಿ ಕುಟುಂಬದಲ್ಲೂ ಕೂಡ ಸಾಮರಸ್ಯದ ಕೊರತೆ ಉಂಟಾಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಓಂ ನಮೋ ಭಗವತೆ ದಕ್ಷಿಣಾಮೂರ್ತಿಯೇ ನಮಃ ಅಂತೇಳಿ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಸನ್ಮಂಗಳಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಏನಾದರೂ ಕೂಡ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಕಲಹಗಳಾಗ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಏನಾದರೂ ಕೂಡ ಸಾಮರಸ್ಯದ ಕೊರತೆ ಉಂಟಾಗ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿಯವರು ಇವತ್ತಿನ ದಿವಸ ಪತಿ ಪತ್ನಿಯರ ಮಧ್ಯದಲ್ಲೂ ಕೂಡ ವಿರಸಗಳು ಬರತಕ್ಕಂಥದ್ದು. ಸ್ವಲ್ಪ ಜಾಗೃತಿ ಆಗಿರಿ. ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮ ಎಲ್ಲ ಪ್ರಾರ್ಥನೆಗಳು ಕೂಡ ಸತ್ಫಲವನ್ನು ಕಾಣಬೇಕಾದರೆ ನೀವು ಸೂರ್ಯನಾರಾಯಣನ ಪ್ರಾರ್ಥನೆ, ಸೂರ್ಯನಾರಾಯಣನ ಧ್ಯಾನ, ಓಂ ಗೃಣೀಕೃತ ಸೂರ್ಯನಾರಾಯಣಾಯ ನಮಃ ಅಂತೇಳಿ ಮಂತ್ರೋಚ್ಚಾರದಿಂದ ಇನ್ನಷ್ಟು ಸನ್ಮಂಗಳವನ್ನು ಕಾಣುವಂತಹ ಸುಯೋಗ ಸಿಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ, ಗಮನಿಸ್ತಾ ಇರ್ತೀವಿ, ಸಾಕಷ್ಟು ಜನ ಮದುವೆ ಆಗ್ತಾ ಇಲ್ಲ, ಮದುವೆ ವಿಳಂಬ ಆಗ್ತಾ ಇದೆ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಒಂದು ವೇಳೆ ಏನಾದರೂ ದೋಷ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಪರಿಹಾರ ಏನಾದರೂ ಇದೆಯಾ ಗುರುಗಳೇ, ಹೇಗೆ? ಖಂಡಿತ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ಮದುವೆ ಅಂತಕ್ಕಂಥದ್ದು 100ಕ್ಕೆ 90ರಷ್ಟು ಜನಕ್ಕೆ ಮದುವೆ ಯೋಗ ಇರುತ್ತೆ. 10ರಷ್ಟು ಜನಕ್ಕೆ ಮಾತ್ರ ವಿಳಂಬಿತ ಯೋಗ ಇರತಕ್ಕಂಥದ್ದಾಗುತ್ತೆ. ಅದರಲ್ಲೂ ಕೂಡ ನಾವು ಕರ್ಮಬಂಧನ ಯೋಗ ಅಂತ ಕರಿತೀವಿ. ಈ ಕರ್ಮಬಂಧನ ಯೋಗ ಬಂದಾಗ ಒಂದು 2-3% ಜನಕ್ಕೆ ಮದುವೆನೇ ಇಲ್ಲದೆ ಇರತಕ್ಕಂಥದ್ದಾಗುತ್ತೆ. ಯಾಕೆಂದರೆ ಅವ್ರ ಪೂರ್ವ ಕರ್ಮಬಂಧನ ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಸಂಚಿತ ಕರ್ಮಾದಿಗಳು ಈ ಜನ್ಮದಲ್ಲಿ ಅವ್ರಿಗೆ ಬಾಧಿಸ್ತಾ ಇರತಕ್ಕಂಥದ್ದಾಗುತ್ತೆ. ಇದಕ್ಕೆ ಏನು ಮಾಡ್ಬೋದಪ್ಪ ಅಂದರೆ ಪರಿಹಾರಗಳು ತಿಳಿಸ್ಬಿಡೋಣ. ಮೊದಲನೇದಾಗಿ ಮದುವೆನೇ ಆಗ್ತಾ ಇಲ್ಲ, 2 ವರ್ಷಕ್ಕಿಂತ ಹೆಚ್ಚಿನ ಸಮಯದಲ್ಲಿ ಮದುವೆಗೆ ಪ್ರಯತ್ನ ಪಟ್ಟು ಮದುವೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಖಂಡಿತ ಅವರು ಯಾರಾದರೂ ನುರಿತ ಜ್ಯೋತಿಷ್ಯರಲ್ಲಿ ಅವರು ಸಂದರ್ಶಿಸುವುದು ಅತ್ಯಂತ ಸೂಕ್ತಪ್ರದ. ಅದು ಕೂಡ ವಿಶೇಷವಾಗಿ ಏನಪ್ಪ ಅಂದರೆ ಈ ಕರ್ಮಬಂಧನ ವಿಮೋಚನೆ ಆಗ್ತಕ್ಕಂಥ ಒಂದು ಏಕಮೇವ ಕ್ಷೇತ್ರ ಇದೆ. ಅದು ಕುಂಭಕೋಣಮಲ್ಲಿ ಮುಖ್ಯವಾಗಿ ಕಲ್ಯಾಣ ಸುಂದರೇಶ್ವರ ಸ್ವಾಮಿ ಅಂತೇಳಿ ಒಂದು ಟೆಂಪಲ್ ಇದೆ. ಬಹಳ ಮುಖ್ಯವಾಗಿ ಆ ಒಂದು, ಯಾಕೆಂದರೆ ಈ ಎಲ್ಲ ಕರ್ಮಬಂಧನಗಳನ್ನು ವಿಮೋಚನೆ ಮಾಡ್ತಕ್ಕಂಥ ಶಕ್ತಿ ಯಾರಿಗಿದೆಯಪ್ಪ ಅಂದರೆ ಸಾಕ್ಷಾತ್ ಪರಶಿವನಿಗೆ ಮಾತ್ರ ಇರತಕ್ಕಂಥದ್ದು. ಹಾಗಾಗಿ ಆ ಪರಶಿವನ ಸನ್ನಿಧಾನವಾಗಿರ್ತಕ್ಕಂಥ ಕಲ್ಯಾಣ ಸುಂದರೇಶ್ವರ ಸನ್ನಿಧಾನಕ್ಕೆ ಹೋಗಿ ಬರತಕ್ಕಂಥದ್ದು ಸನ್ಮಂಗಳಾಗುತ್ತೆ. ಎರಡನೇದಾಗಿ ಸದ್ಯೋಜಾತ ಪರಿಹಾರ ಅಂತೇಳಿದೆ. ಏನಪ್ಪ ಅಂದರೆ ಪ್ರತಿ ಭಾನುವಾರದ ದಿವಸ 8 ಭಾನುವಾರಗಳ ಕಾಲ, ಮುಖ್ಯವಾಗಿ 9ನೇ ಸೋಮವಾರಕ್ಕೆ ಅನುಕೂಲ ಆಗ್ತಕ್ಕಂಥ ಇದು ಅನುಭವದಲ್ಲಿರ್ತಕ್ಕಂಥದ್ದಾಗಿರುತ್ತೆ. ಪ್ರತಿ ಭಾನುವಾರದ ದಿವಸ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ಪ್ರತ್ಯಕ್ಷ ದೇವನು ನಮಗೆ ಸೂರ್ಯನಾರಾಯಣನು.
ಅದು ಪಿತೃಕಾರ್ಯಾದಿಗಳು ಮಾಡದೇ ಇದ್ದಾಗ, ಪಿತೃದೋಷಗಳಿದ್ದಾಗಲೂ ಕೂಡ ಮದುವೆ ವಿಳಂಬ ಆಗ್ತಾ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಮುಖ್ಯವಾಗಿ ಈ ಸದ್ಯೋಜಾತ ಪರಿಹಾರ ಅಂತಕ್ಕಂಥದ್ದು ಏನಪ್ಪ ಅಂದರೆ, ಬಿಲ್ಪತ್ರೆಯನ್ನು ಪ್ರತಿ ಭಾನುವಾರದ ದಿವಸ ಈಶ್ವರನ ಸನ್ನಿಧಾನದಲ್ಲಿ ಏನಪ್ಪ ಅಂದರೆ, ಶನಿವಾರದ ರಾತ್ರಿ ಬಿಲ್ಪತ್ರೆ ತಂದು ತನ್ನ ದಿಂಬಿನ ಹತ್ತಿರ ಇಟ್ಕೊಂಡು ಅನನ್ಯವಾಗಿ ಪ್ರಾರ್ಥನೆ ಮಾಡಿ 5 ಮುಷ್ಟಿ ಅಂದರೆ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತಕ್ಕಂಥ ಪಂಚಮುಖ ಶಿವನನ್ನು ಒಂದು ಪಂಚಭೂತಗಳಿಗೆ ನಾವು ರಿಲೇಟ್ ಮಾಡ್ತಕ್ಕಂಥವ್ರು ಆಗ್ತೀವಿ. ಆ 5 ಮುಷ್ಟಿಯಷ್ಟು ಬಹಳ ಮುಖ್ಯವಾಗಿ ಬಿಲ್ಪತ್ರೆಯನ್ನು ಓಂ ಸದ್ಯೋಜಾತಾಯ ನಮಃ ಅಂತೇಳಿ ಭಾನುವಾರದ ದಿವಸ ಶಿವನ ಸನ್ನಿಧಾನದಲ್ಲಿ ಕೂತು ಅದನ್ನು ಕೈಯಲ್ಲಿಟ್ಕೊಂಡು ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿ ಅದರ ಮೇಲೆ ಒಂದು ಉದ್ಧರಣೆಯಷ್ಟು ನೀರು ಬಿಟ್ಟು, ಯಾಕೆಂದರೆ ನೀರು ಎಲ್ಲವನ್ನು ಗ್ರಹಿಸುವಂಥ ಶಕ್ತಿ ಇರ್ತಕ್ಕಂಥದ್ದಾಗಿರುತ್ತೆ. ಕೊನೆಯಲ್ಲಿ ಪೂಜೆ ಮಾಡಿದ ನಂತರದಲ್ಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತೇಳಿ ನೀರನ್ನು ಹಾಕ್ತೀವಿ. ಹಾಗಾಗಿ ಎಲ್ಲ ರೀತಿಯಲ್ಲೂ ನನ್ನ ಕಷ್ಟಗಳನ್ನು, ಈ ಇರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಪ್ಪ ಅಂಥೇಳಿ ಬಿಲ್ಪತ್ರೆ ಮೇಲೆ ಒಂದು ಉದ್ಧರಣ ನೀರನ್ನು ಹಾಕಿ ಶಿವನ 108 ಸಾರಿ ಓಂ ಸದ್ಯೋಜಾತಾಯ ನಮಃ ಅಂತೇಳಿ 108 ಬಾರಿ ಜಪಿಸಿ ಆ ಶಿವನಿಗೆ ಅರ್ಪಣೆ ಮಾಡಿ 8 ವಾರಗಳ ಕಾಲ ಹೀಗೆ ಮಾಡಿದಾಗ 9ನೇ ವಾರ ಸೋಮವಾರದ ಆ ದಿನದ ನಂತರದಲ್ಲಿ ಇವರಿಗೆ ಮದುವೆ ಎಲ್ಲಿ ವಿಳಂಬ ಆಗ್ತಾ ಇದೆಯೋ ಅದು ಪುನಃ ಚಾಲನೆ ಆಗ್ತಕ್ಕಂಥದ್ದಾಗುತ್ತೆ. ಇದು ಅನುಭವದಲ್ಲಿ ಇರ್ತಕ್ಕಂಥದ್ದು, ಅನುಕೂಲ ಆಗಿರ್ತಕ್ಕಂಥದ್ದು ಕೂಡ. ಹಾಗಾಗಿ ಮೊದಲನೇ ಪರಿಹಾರ ಕಲ್ಯಾಣ ಸುಂದರೇಶ್ವರ ಸ್ವಾಮಿ ಸನ್ನಿಧಾನ, 2ನೇ ಪರಿಹಾರ ಬಿಲ್ಪತ್ರೆಯನ್ನು ಪ್ರತಿ ಭಾನುವಾರದ ದಿವಸ ಶಿವನಿಗೆ ಅರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯ. ಸರಿ ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಹಾದೇವ್ ನಾಯಕ್ ಅಂತ ಹೇಳಿ. ನಮಸ್ಕಾರ. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಹೇಳಿ, ನಿಮ್ಮ ಹೆಸರು ತಿಳಿಸಿ. ರವೀಂದ್ರ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ. ಏನು ಪ್ರಶ್ನೆ ಕೇಳಬೇಕಿತ್ತು? ಮದುವೆ ಮಾಡಬೇಕಾಯ್ತು, ಮದುವೆ ವಿಳಂಬ. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 9. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ, ಹೇಗಿದ್ದೀರಾ? ಸ್ವಾಮಿ ಚೆನ್ನಾಗಿದ್ದೀವಿ. ನಮ್ಮ ಮಗನಿಗೆ ಮದುವೆ ಆಗಿದೆ, 35 ವರ್ಷ ಆಗಿದೆ. ತಾಯಿ, ನೀವೊಮ್ಮೆ ನಮ್ಮ ಕಚೇರಿಯನ್ನು ಸಂಪರ್ಕಿಸಿ, ಯಾಕೆಂದರೆ ಇದು ಸ್ವಲ್ಪ ವಿಳಂಬಿತ ಯೋಗ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ನೀವು ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಗೆ ಅನುಸಾರವಾಗಿ ಎಷ್ಟು ವರ್ಷಗಳಿಂದ ಪ್ರಯತ್ನ ಪಡ್ತಿದ್ದೀರಾ? 27 ವರ್ಷ. ಅವನಿಗೆ ಅವಾಗಿಂದ ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀನಿ. ಅದೇಮ್ಮ, ನೀವು ಒಮ್ಮೆ ನಮ್ಮ ಕಚೇರಿಯನ್ನು ಸಂಪರ್ಕಿಸಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಸ್ವಲ್ಪ ಪ್ರಯತ್ನವನ್ನು ಪಡಬೇಕು. ಏನಂದ್ರಿ? ಎಲ್ಲಿಗೆ ಬರಬೇಕು ಸರ್? ನಮ್ಮ ಕಚೇರಿಯನ್ನು ಸಂಪರ್ಕಿಸಿ, ನಿಮಗೆ ಎಲ್ಲ ಮಾಹಿತಿ ಕೊಡ್ತಾರೆ ಅವರು. ಒಳ್ಳೆಯದಾಗಲಿ. ಓಕೆ ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಸಾಕಷ್ಟು ವಿಚಾರದ ಕುರಿತಂತೆ ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ದಿನದ ವಿಶೇಷತೆ ಜೊತೆಗೆ ಮದುವೆ ವಿಳಂಬವಾಗ್ತಾ ಇರೋದಕ್ಕೆ ಕಾರಣ ಹಾಗೆ ಪರಿಹಾರ ಏನು ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.